ಯಾವುದೇ ಪ್ರಶ್ನೆಗಳಿದ್ರೆ ದಯವಿಟ್ಟು ಕೇಳಿ. ರೈಟ್, ಎಲ್ಲದಕ್ಕೂ ಅನ್ಮ್ಯೂಟ್ ಕೊಟ್ಟಿದ್ವಿ ಸ್ನೇಹಿತರೆ. ಈಗ ಯಾರಾದ್ರೂ ಪ್ರಶ್ನೆಗಳಿದ್ರೆ ದಯವಿಟ್ಟು ಕೇಳಿ. ನಮಸ್ತೆ ಗುರುಜಿ. ನಮಸ್ತೆ. ಇವತ್ತಿನ ಕ್ಲಾಸ್ ಅಂತೂ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿತ್ತು ಗುರುಜಿ. ಮನೋರಮಾ ಮೇಡಮ್ ಕ್ಲಾಸು ಅಪ್ಪ ಮರೆಯಕ್ಕೆ ಆಗಲ್ಲ ಗುರುಜಿ, ಅಷ್ಟು ಚೆನ್ನಾಗಿತ್ತು ಗುರುಜಿ. ಕ್ವಶನ್ ಕೇಳೋಣ ಅಂತಂದ್ರೆ ಏನ್ ಕ್ವಶನ್ ಕೇಳ್ಬೇಕನ್ನೋದೇ ಅರ್ಥ ಆಗ್ಲಿಲ್ಲ ಗುರುಜಿ, ಅಷ್ಟು ಒಂದ್ ಚೆನ್ನಾಗಿತ್ತು. ಗುರುಜಿ ಅವ್ರು ಹೇಳಿದ್ರಲ್ಲ ಗುರುಜಿ, ಬಾಡಿಲಿರೋ ಕಫ ಹೋಗ್ಬೇಕು ಅಂದ್ರೆ ನಾಲ್ಗೆ ಮೇಲೆ ಉಪ್ಪು ಹಚ್ಚಿ ಒಂದ್ 10 ಮಿನಿಟ್ಸ್ ಆದ್ಮೇಲೆ ಬಿಸಿನೀರ್ ಕುಡಿದು ವಾಂತಿ ಮಾಡ್ಕೋಬೇಕಂತಲ್ವಾ ಗುರುಜಿ? ಆತರ ಮಾಡ್ಕೊಳ್ಳಿ. ಇಲ್ಲ ಅಂದ್ರೆ ಒಂದು ಲೀಟರ್, ಒಂದು ಅರ್ಧ ಲೀಟರ್ ನೀರ್ ತಗೊಳ್ಳಿ, ಸ್ವಲ್ಪ ಉಪ್ಪು ಸೇರಿಸ್ಕೊಳ್ಳಿ. ಓಕೆ, ಅದೇ ಬಿಸಿ ನೀರ್ ಅಂದ್ರೆ ಉಗುರು ಬೆಚ್ಚ ನೀರಿಗೆ ಉಪ್ಪು ಸೇರಿಸ್ಕೊಂಡು ಅದು ಚೆನ್ನಾಗಿ ಕುಡಿಬೇಕು. ಕುಡಿದ ಮೇಲೆ ಸ್ವಲ್ಪ ಸ್ವಲ್ಪ ವೆಯ್ಟ್ ಮಾಡಿದ್ರೆ ಸಾಕು, ಎಲ್ಲ ವಾಮಿಟಿಂಗ್ ಆಗುತ್ತೆ. ಅಂದ್ರೆ ಉಪ್ಪು ಎಷ್ಟು ಹಾಕ್ಬೇಕು ಗುರುಜಿ ಅರ್ಧ ಲೀಟ್ರಿಗೆ? ಒಂದ್ ಚಿಟಿಕೆ ಅಷ್ಟೇ, ಒಂದ್ ಚಿಟಿಕೆ ಅಷ್ಟೇ. ಒಂದ್ ಚಿಟಿಕೆ ಅಷ್ಟು ಹಾಕಿ ಸಾಕು. ಗುರುಜಿ ನೀವು ಎಷ್ಟು ಚೆನ್ನಾಗಿ ಗೈಡೆನ್ಸ್ ಕೊಡ್ತೀರಾ, ನಿಜವಾಗ್ಲೂ ನಾವ್ ಅದೇನು ಅದೃಷ್ಟ ಮಾಡಿದ್ವೋ ಅನ್ಸುತ್ತೆ ಗುರುಜಿ. ನಮಸ್ತೆ, ಥ್ಯಾಂಕ್ಸ್ ಗುರುಜಿ. ನಮಸ್ತೆ ಗುರುಜಿ. ರೈಟ್, ನಮಸ್ತೆ ಸರ್. ನಮಸ್ತೆ. ಅದ ಈಗ ಬಾಳೆಹಣ್ಣು ಸೇವನೆ ಉತ್ತಮ ಅಂದ್ರಲ್ಲ, ಹೌದು. ಊಟ ಆದ್ಮೇಲೆ ಅಥವಾ ಊಟಕ್ಕಿಂತ ಮೊದ್ಲು ತಿನ್ರಿ, ಊಟಕ್ಕಿಂತ ಮೊದ್ಲು ತಿನ್ಬೋದಾ? ತಿನ್ಬೋದು, ಅಂದ್ರೆ ಸ್ವಲ್ಪ ಗ್ಯಾಪ್ ಇರ್ಬೇಕು. ಆಮೇಲೆ ಶುಗರ್ನವ್ರು ಯಾವ ಬಾಳೆಹಣ್ಣು ತಿನ್ಬೇಕು? ಶುಗರ್ ಇದ್ರೂ ಬಾಳೆಹಣ್ಣು ಅದಕ್ಕೇನು ತೊಂದರೆ ಆಗಲ್ಲ. ಓಕೆ, ಆದ್ರೆ ಹೆಚ್ಚು ಸೇವನೆ ಮಾಡಬಾರ್ದು, ಸ್ವಲ್ಪ ಲಿಮಿಟ್ ಅಲ್ಲಿ ಸೇವನೆ ಮಾಡಿ ಅಷ್ಟೇ. ಒಂದು ತಿನ್ಬೋದಲ್ಲ? ತಿನ್ಬೋದು ಆರಾಮ. ಥ್ಯಾಂಕ್ ಯು ಸರ್. ಸರ್, ಬಾಳೆಹಣ್ಣು ಅಂತ ಬಂದ್ಮೇಲೆ ಬಾಳೆಹಣ್ಣಲ್ಲಿ ಹಲವಾರು ರೀತಿ ಇರುತ್ತೆ. ಪಚ್ಚಬಾಳೆ, ಏಲಕ್ಕಿ ಬಾಳೆ, ಈ ತರ ಎಲ್ಲ. ಸರ್, ಯಾವ್ದು ಬೆಸ್ಟ್ ಅಂತ ನಾವು ತಗೋಬಹುದು? ಅದು ಯಾವ್ದ್ರ ಪ್ರತಿಯೊಂದರಲ್ಲಿ ಇರೋ ಅಂಶ ಒಂದೇ ಅಮ್ಮ, ಅದಾದ್ರೆ ವಿಧ ವಿಧ ಜಾತಿಗಳಿವೆಲ್ಲ. ಓಕೆ, ಅರ್ಥ ಆಯ್ತಾ? ಸರ್, ಕಫ ಪ್ರಕೃತಿ ಇರೋರು ಇದನ್ನ ಯೂಸ್ ಮಾಡ್ಬೋದಾ ಬಾಳೆಹಣ್ಣು? ಕಫ ಪ್ರಕೃತಿ ಇರೋರು ಸ್ವಲ್ಪ ಸ್ವಲ್ಪ ಕಡಿಮೆ ಮಾಡ್ಕೋಬಹುದು, ಆದ್ರೆ ಈ ನೈಟ್ ಸೇವನೆ ಮಾಡೋದೆಲ್ಲ ನಿಲ್ಸ್ಬೇಕು. ಓಕೆ, ನೈಟ್ ಸೇವನೆ ಮಾಡಬಾರ್ದು, ಡೇ ಟೈಮ್ ಅಲ್ಲಿ ಸೇವನೆ ಮಾಡಬಹುದು. ಕಫ ಕೆಮ್ಮು ಇರೋವಾಗ ಇದನ್ನ ತಿನ್ನೋಂಗಿಲ್ಲ. ಕಫ ಪ್ರಕೃತಿ ಅಂದ್ರೆ ಈಗ ಏನಾಗತ್ತೆ, ಕಫ ಹೆಚ್ಚಾಗತ್ತೆ ಅಂತ ಪರಿಸ್ಥಿತಿ ಇದ್ರೆ, ಒಳಗಡೆ ಕಫ ಈಗಾಗಲೇ ಹೆಚ್ಚಾಗಿ ಪ್ಲಮ್ ಎಲ್ಲ ಸೇರ್ಕೊಂಡ್ರೆ ಅದನ್ನು ಸ್ವಲ್ಪ ಒಂದೆರಡು ದಿವಸ ನಿಲ್ಸ್ಕೊಳ್ಳಿ ಅಷ್ಟೇ, ಆಮೇಲೆ ಮತ್ತೆ ತಿನ್ಬೋದು. ಓಕೆ ಸರ್, ಥ್ಯಾಂಕ್ ಯು. ರೈಟ್ ಸ್ನೇಹಿತರೆ, ಯಾವುದೇ ಪ್ರಶ್ನೆ ಇದ್ರೆ ಕೇಳಿ. ಇನ್ನು ಪ್ರೋಗ್ರಾಮ್ ಈಗ ಕ್ಲೋಸ್ ಮಾಡೋಣ, ನಮ್ಮ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಣ. ರೈಟ್, ಹೇಳಿಮಾ ಮಂಜುಳಾ ಅವರಿಗೆ. ಇದು ಬಿಪಿಗೆ ಸರ್ ಮೆಂತೆ ಕಾಳು ಸೇವಿಸ್ಬೇಕಂತ ಹೇಳಿದ್ರಲ್ರಿ, ಎಷ್ಟು ಕಾಳುಗಳನ್ನ ಸೇವಿಸ್ಬೇಕಾಗತ್ತೆ? ಯಾವ್ದಮ್ಮ? ಬಿಪಿಗೆ ರೀ, ಮೆಂತೆ ಕಾಳು. ಮೆಂತೆ ಅಂದ್ರೆ ಈ ಮೆಂತೆ ಬೀಜಗಳು. ಅವು ಎಷ್ಟ್ರಿ? 10 ಅಥವಾ 12? ಒಂದು ಸ್ಪೂನ್ ಅಷ್ಟೇ. ಒಂದು ಸ್ಪೂನ್ ಅಂದ್ರೆ ನಿಮ್ಗೆ ಒಂದು ಟೀ ಸ್ಪೂನ್ ಎಷ್ಟು ಬರುತ್ತೆ? ಒಂದು ಟೀ ಸ್ಪೂನ್ ಅಲ್ಲಿ ಒಂದು 20-30 ಎಷ್ಟು ಬರುತ್ತೆ, ಚಿಕ್ಕ ಚಿಕ್ಕ ಬೀಜಗಳಲ್ವಾ? ಪೆನುಗ್ರಿಕ್ ಅಂತ ಹೇಳ್ತೀವಲ್ಲ, ಪೆನುಗ್ರಿಕ್ ಅಂದ್ರೆ ಮೆಂತು ಬೀಜಗಳು. ನೀರಲ್ಲಿ ನೆನೆ ಹಾಕಿ ನೀರಲ್ಲಿ ನೈಟ್ ನೆನೆಸ್ಕೊಳ್ಳಿ, ಬೆಳಗ್ಗೆ ಹಾಗೆ ತಿನ್ಬೋದು ನೀವು. ಧನ್ಯವಾದಗಳು ಸರ್. ಕಂಟ್ರೋಲ್ ಮಾಡುತ್ತೆ, ಬಿಪಿ ಫುಲ್ ಕಂಟ್ರೋಲ್ ಮಾಡುತ್ತೆ. ಓಕೆ ಸರ್, ಥ್ಯಾಂಕ್ ಯು ಸರ್. ಈ ಮುದ್ರೆಗಳನ್ನ ಯಾವ್ದು ಹಾಕ್ಬೇಕು ಬಿಪಿಗೆ? ಬಿಪಿ ಮುದ್ರೆ ವ್ಯಾನ ಮುದ್ರ ಅಂದ್ರೆ ನೋಡ್ಕೊಳ್ಳಿ, ಈ ತರ ವ್ಯಾನ ಮುದ್ರ. ಎಷ್ಟು ನಿಮಿಷಗಳವರೆಗೆ ಮಾಡ್ಬೇಕ್ರಿ ಅದನ್ನ? ಇದೊಂದು 20-30 ನಿಮಿಷ ಮಿನಿಮಮ್, ಕನಿಷ್ಠ ಪಕ್ಷ 30 ನಿಮಿಷ ಮಾಡಿ. ಹೆಚ್ಚಾಗಂದ್ರೆ 50 ನಿಮಿಷ ಮಾಡ್ಕೋದು ಒಂದು ಬಾರಿ. ಆತರ 3 ಬಾರಿ ಮಾಡಿದ್ರೆ ಬೇಗ ಗುಣ ಆಗತ್ತೆ. ಇದು ಲೋ ಬಿಪಿ ಹೈ ಬಿಪಿ ಎರಡಕ್ಕೂ ಸಹಾಯ ಮಾಡುತ್ತೆ. ಎರಡಕ್ಕೂ ಸಹಾಯ ಮಾಡುತ್ತೆ. ಲೋ ಬಿಪಿ ಅಕ್ಯುಪಂಚರ್ ಯಾವ್ದಮ್ಮ? ಅಕ್ಯುಪಂಚರ್ ಅಂತ ಹೇಳ್ತಾರಲ್ಲ, ಆಕ್ಯುಪ್ರೆಷರ್ ಅಲ್ಲಿ ಈ ಪಾಯಿಂಟ್ ಬಿಪಿಗೆ ಸೆಂಟರ್ ಪಾಯಿಂಟ್. ಉಂಗುರ ಪ್ರೆಸ್ ಮಾಡ್ಕೊಂಡು ಈ ಸೆಂಟರ್ ಇದೆಲ್ಲ, ಈ ಹಸ್ತಕ್ಕೆ ಏನ್ ಸೆಂಟರ್ ಇದೋ ಆ ಸೆಂಟರ್ ಪಾಯಿಂಟ್. ಈ ಪಾಯಿಂಟ್ ಆಕ್ಚುಲಿ ಕಿಡ್ನಿ ಪಾಯಿಂಟ್. ಆ ಕಿಡ್ನಿ ಪಾಯಿಂಟ್ ಅದನ್ನ ಪ್ರೆಸ್ ಮಾಡ್ಕೊಂಡ್ರೆ ಚೆನ್ನಾಗಿ ಪ್ರೆಸ್ ಮಾಡಿ ರಿಲೀಸ್ ಮಾಡ್ಬೇಕು, ಪ್ರೆಸ್ ಮಾಡಿ ರಿಲೀಸ್ ಮಾಡ್ಬೇಕು. ಆತರ ಮಾಡಿದ್ರೆ ನಿಮ್ಗೆ ಹೈ ಬಿಪಿ ನಿಯಂತ್ರಣ ಆಗತ್ತೆ. ಅದು ಇನ್ನೇಮ್ ತೋರಿಸ್ರಿ ಸರ್, ತೋರಿಸ್ರಿ ಅದನ್ನ. ಯಾವುದು? ಹೈ ಬಿಪಿ ಪಾಯಿಂಟ್ ಅಲ್ಲ, ಇದು ಅಕ್ಯುಪಂಚರ್ ಇನ್ನೇಮ್ ತೋರಿಸ್ರಿ. ಆಕ್ಯುಪ್ರೆಷರ್ ನಾಟ್ ಆಕ್ಯುಪಂಚರ್. ಓಕೆ, ಇದೆಲ್ಲ ಈ ಸೆಂಟರ್, ಈ ಪಾಯಿಂಟ್
ಈ ಪಾಯಿಂಟ್ ಅನ್ನು ನಿಧಾನ ಪ್ರೆಸ್ ಮಾಡಿ, ಹಾಗೆ ಒಂದು 5 ಸೆಕೆಂಡ್ ಮತ್ತೆ ಓಪನ್ ಮಾಡಿ, ಪ್ರೆಸ್ ಮಾಡಿ ಮತ್ತೆ ರಿಲೀಸ್ ಮಾಡಿ. ಆ ಥರ ಅದನ್ನ ಎಷ್ಟು ನಿಮಿಷ ಮಾಡ್ಬೇಕಾಗತ್ರಿ? ಒಂದು 10ರಿಂದ 15 ಸರಿ ಮಾಡ್ಬೇಕಾಗತ್ತೆ. ಈ ತರ ಒಂದು ಬಾರಿ 10ರಿಂದ 15 ಸರಿ ಮಾಡ್ಬೇಕಾಗತ್ತೆ. ಆಮೇಲೆ ಬೆಳಗ್ಗೆ, ಮಧ್ಯಾಹ್ನ, ಸಾಯಂಕಾಲ ಆ ಥರ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಓಕೆ. ಈ ಈ ತರ ಯಾವ್ದಾರ ಇದ್ರೆ, ಆಕ್ಯುಪ್ರೆಷರ್ ಪೆನ್ ಇದ್ರೆ ಓಕೆ, ಸ್ಟಿಕ್ ಇದ್ರೆ ಓಕೆ. ಇಲ್ಲಾಂದ್ರೆ ಈ ನಮ್ಮ ಹೆಬ್ಬೆರಳು ಈ ತರ 90 ಡಿಗ್ರಿಯಲ್ಲಿ ಇರಬೇಕು. ಇದು ಈ ತರ ಪ್ರಾಕ್ಟೀಸ್ ಮಾಡಿ. 10ರಿಂದ 15. ಧನ್ಯವಾದಗಳು ಸರ್, ಧನ್ಯವಾದ. ರೈಟ್. ಹಲೋ ಸರ್, ಹೇಳಿ ಮೇಡಮ್. ಮೆಂತೆಕಾಳು BP ಇದ್ದವ್ರ ತಿನ್ಬೇಕು, ಎಲ್ಲಾರು ತಿಂದ್ರು ನಡೀತದ? ಎಲ್ಲಾರು ತಿನ್ಬೋದು, ಬಟ್ BP ನಿಯಂತ್ರಣ ಆಗ್ಬೇಕು. ಹೈ BP ಇದ್ರೆ ಹ್ಮ್. ತುಂಬಾ ಈಗ ನಾ ರಾತ್ರಿ ನೆನೆಯಾಕ ಬೆಳಿಗ್ಗೆ ತಿಂದಿರ್ತೀನಿ, ಅದಕ್ಕೆ ಕೇಳ್ದೆ. ಒಳ್ಳೇದೇ. BP ಅಂದ್ರೆ ನಿಮ್ಮ ರಕ್ತದ ನಿಯಂತ್ರಣೆ, ರಕ್ತ ಶುದ್ಧಿ ಇದಕ್ಕೆಲ್ಲ ಚೆನ್ನಾಗಿ ಆಗ್ತದೆ. ಆದ್ರೆ ನಾವು ಈ IBP ಅವರಿಗೆ ಇದು ಒಂದು ಮನೆ ಮದ್ದು ತರ ಹೇಳ್ತೀವಿ. BP ಏನಿಲ್ಲ, ನಂದು ಶುಗರ್ ಕಂಟ್ರೋಲ್ ಅದ ರೀ. ಶುಗರ್ ಕಂಟ್ರೋಲ್ ಆಗತ್ತೆ. ಧ್ಯಾನ ಮಾಡ್ತಾ ಇದ್ರಿ, ಮತ್ತೆ ಇಷ್ಟೆಲ್ಲ ಪದ್ಧತಿಗಳು ಪಾಲನೆ ಮಾಡುವಾಗ ಕಂಟ್ರೋಲ್ ಅಲ್ವಾ? ಆಗೇತ್ ಸರ್, ಥ್ಯಾಂಕ್ ಯು. ಅದನ್ನ ತಿಂದ್ರೆ ಏನು ಇದು ಇಲ್ಲಲ್ಲ ಅಂತ ಕೇಳಿದೆ ಅಷ್ಟ. ಥ್ಯಾಂಕ್ ಯು ಸರ್. ರೈಟ್. ಸರ್, ಒಬ್ರಿದ್ದಾರೆ 70 ವರ್ಷ, ಧ್ಯಾನ ಎಲ್ಲ ಮಾಡ್ತಾ ಇದ್ದಾರೆ 1 ವರ್ಷದಿಂದ. ಶುಗರ್ ಇದೆ, BP ಇದೆ, ಸ್ಟಂಟ್ ಈ ತರದ್ದೆಲ್ಲ ಹಲವಾರಿದೆ. ಆದ್ರೂ ನಿದ್ದೆನೆ ಬರೋದಿಲ್ಲ, ರಾತ್ರಿ ಎಲ್ಲ ಫುಲ್ಲು ನಿದ್ದೆ ಬರಲ್ಲ ಅಂತ ಹೇಳ್ತಾರೆ ಸರ್. ಇವ್ರಿಗೆ ಯಾವ ರೀತಿ? ಅವರು ಅಲ್ಲಿ ನಮ್ಮ ಸೆಂಟರ್ ಕಲ್ಸಿ, ಅವ್ರಿಗೆ ಏನೇನ್ ಬೇಕು ಎಲ್ಲ ಹೇಳ್ಕೊಡ್ತೀವಿ. ಯಾಕಂದ್ರೆ ಅವರು ಧ್ಯಾನ ಮಾಡ್ತಾ ಇದ್ರು ಅಂದ್ರೆ, ಧ್ಯಾನ ಎಷ್ಟು ಮಾಡ್ತಾ ಇದ್ರು, ಎಷ್ಟು ಹೊತ್ತು ಮಾಡ್ತಾ ಇದ್ರೆ, ಧ್ಯಾನದಲ್ಲಿ ನಿಚ್ಚಲ ಸ್ಥಿತಿ ಬಂದಿದ್ಯಾ ಈಗಾಗಲೇ, ಇನ್ನೂ ಒಂಥರ ಗೊಂದಲ ಇದೆಯಾ, ಟೆನ್ಷನ್ ಜಾಸ್ತಿ ಸರ್. ಅದೇ ಇದೆಲ್ಲ ಇರುವಾಗ ಇನ್ನು ಬೇರೆ ಪದ್ಧತಿಗಳು ಪಾಲನೆ ಮಾಡ್ಬೇಕಲ್ಲ. ನಾವು ಮುದ್ರೆಗಳು ಹೇಳ್ತೀವಿ, ಆಕುಪ್ರೆಷರ್ ಹೇಳ್ತೀವಿ, ಮತ್ತೆ ಮನೆ ಮದ್ದುಗಳು ಸ್ವಲ್ಪ ಪ್ರತಿಯೊಂದು ಸ್ವಲ್ಪ ಸ್ವಲ್ಪ ಹೇಳ್ಕೊಟ್ರೆ ಅವ್ರ ಜೀವನ ವಿಧಾನ ಹೇಗಿದೆ ಅದು ನೋಡ್ಬೇಕಾಗತ್ತೆ. ಏನ್ ಕಾರಣ ಆಗ್ತಾ ಇದೆ ಆ ಟೆನ್ಷನ್ಗೆ, ಆ ಒತ್ತಡಿಗೆ ಅಂತ ನಾವು ನೋಡ್ಬೇಕಾಗತ್ತೆ. ಸರ್, ಓಕೆ ಸರ್. ಅವಾಗ ಪರಿಹಾರ ಕೊಡ್ಬೋದು ಈಸಿಯಾಗಿ. ರೈಟ್. ಹೇಳಿ ಕಿರಣ್ ಅವ್ರು, ಹೇಳಿ. ನಮಸ್ತೆ ಗುರುಗಳೇ. ನಮಸ್ತೆ ಗುರುಗಳೇ, ನಿಮ್ಮನ್ನ ಮೀಟ್ ಮಾಡ್ಬೇಕು ಅಂದ್ರೆ ನಾವ್ ಎಷ್ಟು ಟೈಮಿಂಗ್ಸ್ಗೆ ಅಲ್ಲಿ ಬರ್ಬೇಕಾಗುತ್ತೆ? ನಾನು ಅಂದ್ರೆ ಶನಿವಾರ ಮಧ್ಯಾಹ್ನ. ಶನಿವಾರನ ಗುರುಗಳೇ? ಹೌದು, ಶನಿವಾರ ಮಧ್ಯಾಹ್ನ. ಶನಿವಾರ ಲಾಸ್ಟ್ ಟೈಮ್ ಬಂದಿದೆ ಗುರುಗಳೇ, ನಿಮ್ಮ ಪಿರಮಿಡ್ ಅಲ್ಲೆಲ್ಲ ಧ್ಯಾನ ಎಲ್ಲ ಮಾಡಿ ಬಂದಿದೆ. ಹೌದಾ? ಎಷ್ಟು ಗಂಟೆಗೆ ಬಂದ್ರಿ? ಒಂದು 12:30, 1 ಗಂಟೆ ಸಮಯದಲ್ಲಿ ಬಂದಿದೆ. ಹೌದಾ? ಓಕೆ. ನೀವು ಸಿಕ್ಕಿರ್ಲಿಲ್ಲ. 2 ಗಂಟೆ ಮೇಲೆ ಇರ್ತೀನಿ ಆಕ್ಚುಲಿ. ಅಂದ್ರೆ ಒಂದು 4 ಗಂಟೆ 5 ಗಂಟೆ ಆತರ, ಅವಾಗಿಂದ ಒಂದು 2-3 ಅವರ್ಸ್ ಅಲ್ಲೇ ಇರ್ತೀನಿ ನಾನು. ಗುರುಗಳೇ, ಒಂದು 2ರಿಂದ 5 ಗಂಟೆ ಒಳಗಡೆ ಬಂದ್ರೆ ನೀವು ಸಿಗ್ತಿರಲ್ಲ ಗುರುಗಳೇ? ಎಸ್ ಕರೆಕ್ಟ್. ಅಲ್ಲಿ ಆ ಪಿರಮಿಡ್, ಅದು ಚೇರ್ ಒಳಗಡೆ ಕುತ್ಕೊಂಡು ನಾನು ಧ್ಯಾನ ಮಾಡ್ತಾ ಇದ್ದೆ ಪಿರಮಿಡ್ ಅಲ್ಲಿ. ಚೆನ್ನಾಗಿದೆಯಾ? ತಂಪಾದ ವಾತಾವರಣ ಇತ್ತು, ಅದು ಗೊತ್ತಿಲ್ದಂಗೆ ತಣ್ಣಗಾಗ್ತಾ ಇತ್ತು. ತಲೆಭಾಗ ಎಲ್ಲ ಮತ್ತೆ ಮೈಯೆಲ್ಲ ಒಂಥರ, ತಲೆಭಾಗ ಎಲ್ಲ ಫುಲ್ಲು ಒಂಥರ ತಣ್ಣನೆ ಭಾವನೆ ಬಂತು ನನಗೆ. ತುಂಬಾ. ನಿಮ್ಮ ಅನುಭವ ಹೇಗಿತ್ತು ಈ ಧ್ಯಾನದ ಅನುಭವ? ಅಂದ್ರೆ ಎಲ್ಲಿ, ನಮ್ಮ ಕೇಂದ್ರದಲ್ಲಿ ನಿಮ್ಮ ಅನುಭವ ಹೇಗಿದೆ ಅದೇಳಿ. ಗುರುಗಳೇ, ನನ್ನ ಅನುಭವ ತುಂಬಾ ಚೆನ್ನಾಗಿತ್ತು. ಅಲ್ಲಿಂದ ಬಂದ್ವಿ. ಅಲ್ಲಿಂದ ಬಂದ ಮೇಲೆ ಅದು ನನಗೆ ಇನ್ನೂನು ಅದೇ ನಿಮ್ಮ ಹತ್ರ ಹೇಳ್ತಾ ಇದೆ, ನನಗೆ ಡೌಟ್ ಬಂದು, ಈ ಸಹಸ್ರಾರ ಚಕ್ರ ಏನಿದೆ ಅಲ್ಲೆಲ್ಲ ಇನ್ನೂ ಒಂಥರ ಸೆಳೆತ ಇದೆ. ಮತ್ತೆ ಕೆಲವೊಂದು ಮಿರಾಕಲ್ಸ್ ಅಂತಾರಲ್ಲ ಗುರುಗಳೇ, ನಾನು ಅದನ್ನ ಹೇಳಿದ್ರೆ ಕೆಲವೊಬ್ರು ಏನ್ ಅನ್ಕೊಂತಾರ ಗೊತ್ತಿಲ್ಲ. ನಾವು ಅನ್ಕೊಂಡಿದ್ದೆಲ್ಲ ಆಗ್ತಾ ಇರುತ್ತೆ. ಮತ್ತೆ ನನ್ ಬೆಳಗ್ಗೆನೂ ಅಷ್ಟೇನೆ, ನಾನು ಧ್ಯಾನ ಇದೆ ಅನ್ನೋದು ಗೊತ್ತಿರ್ಲಿಲ್ಲ ನನಗೆ. ಬೆಳಗ್ಗೆ ಎದ್ದು ನಾರ್ಮಲ್ ಆಗಿ ಒಂದ್ ನೋಟ್ ಮಾಡಿ ಕುತ್ಕೊಂಡು, ಇವತ್ತು ಧ್ಯಾನ ಇಲ್ಲ, ನಾವೇ ಒಂದ್ ಮ್ಯೂಸಿಕ್ ಹಾಕೊಂಡು ಧ್ಯಾನ ಮಾಡೋಣ ಅನ್ನೋ ಮನಸ್ಥಿತಿಯಲ್ಲೇ ಕುತ್ಕೊಂಡಿದೆ. ಸುಪ್ರಭಾತ ಹಾಕಿದ್ರಿ ಅದ್ರಲ್ಲಿ. ಸುಪ್ರಭಾತ ಹಾಕಿದ್ಮೇಲೆ
ಅದು ಗೊತ್ತಿಲ್ಲ ಗುರುಗಳೇ, ದೇವರೇ ನಮ್ಮನ್ನ ನಿಮ್ಗೆ ಕನೆಕ್ಟ್ ಮಾಡ್ತಾ ಇದ್ದಾನೆ ಅನ್ಸುತ್ತೆ. ನಿಜವಾದ ಅದೆಲ್ಲ ದೇವರಿಗೆ ನಾವು ಅದೆಲ್ಲ ಕನೆಕ್ಟ್ ಆಗಿದ್ದೀವಿ. ಅದೆಲ್ಲ ನಿಸರ್ಗ ನೋಡ್ತದೆ ಇದೆಲ್ಲ. ನಾವು ನಮ್ದೇನ ನಾವೆಲ್ಲ ಪಾತ್ರದಾರ ಅಷ್ಟೇ, ನಾವೇನಿಲ್ಲ. ಓಕೆ, ಹೇಳ್ಬೇಕಂದ್ರೆ ಇಲ್ಲ, ನಾವೆಲ್ಲ ನಿಜವಾದ ಯೂನಿವರ್ಸ್ಗೆ ನಾವು ಕನೆಕ್ಟ್ ಆಗಿದೀವಿ ಅಂತ ನನ್ನ ಮನೋಭಾವ ಇದೆ. ಹೌದು 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 ಹೌದು, ನಮ್ಗೆ ಏನಂದ್ರೂ ಅದು ಇವತ್ ನೋಡಿ, ನಾನು ಆಕ್ಚುಲಿ ನನ್ಗೆ ನನ್ ತಪ್ಪಿನ ಅರಿವು ಹೆಂಗಾಯ್ತು ಅಂತಂದ್ರೆ, ನಮ್ಗೆ ಗೊತ್ತಿಲ್ದಿರ ತಪ್ಪು ಮಾಡ್ತಾ ಇದ್ವಿ. ಹಿಪ್ನೋಟಿಸಮ್ ಅನ್ನೋದನ್ನ ಯೂಟ್ಯೂಬ್ ಅಲ್ಲಿ ಹಾಕೊಂಡು ನಾನು ರಾತ್ರಿ ಒಂದ್ ಸ್ವಲ್ಪ ಹೊತ್ತು ಒಂದೆರಡು ಸಲ ಆತರ ಟ್ರೈ ಮಾಡಿದ್ದೀನಿ. ಅದನ್ನ ನನಗೆ ಎಚ್ಚರಿಸಿದ್ದಾರೆ ಮೇಡಮ್ ಕಡೆಯಿಂದ ದೇವ್ರು ನನ್ನ ಎಚ್ಚರಿಸಿದ್ದಾನೆ. ಆತರ ಹಾಕೊಂಡ್ ಮಾಡಬಾರ್ದು, ಈ ತರ ತೊಂದರೆ ಆಗುತ್ತೆ ಅಂತ ಅಂದ್ಬಿಟ್ಟು. ಇದೆಲ್ಲ ಮಿರಾಕಲ್ಸೆ ಅಲ್ವಾ ಗುರುಗಳೇ? ಎಸ್ ಎಸ್, ಖಂಡಿತ. ನೀವು ಧ್ಯಾನ ತೊಡಗಿಸ್ಕೊಳ್ಳೋದೇ ಉತ್ತಮ. ಅದಕ್ಕಿಂತ ಉತ್ತಮ ವಿಧಾನ ಏನಿಲ್ಲ. ಆ ವಿಧಾನದಲ್ಲಿ ಬಂದಿದ್ಮೇಲೆ ಎಲ್ಲ ಸಿಗತ್ತೆ ನಿಮ್ಗೆ. ಹೌದು ಗುರುಗಳೇ, ನಿಜವಾಗ್ಲೂನು ನಾನು ಇನ್ನೊಂದೇನಂದ್ರೆ, ಕಷ್ಟಗಳು ಬರಲ್ಲ ಅಂತಿಲ್ಲ. ಇಂದಿನ ಕರ್ಮಗಳು, ಇಂದಿನ ಜನ್ಮ ಕರ್ಮಗಳು ಅಡ್ಡ ಬರ್ತಾ ಇರ್ತದೆ. ಆದ್ರೂ ಅದು ತಡ್ಕೊಳೋ ಶಕ್ತಿ, ಎದುರ್ಕೊಳೋ ಶಕ್ತಿ ನಿಮ್ಗೆ ಇರತ್ತೆ ಈ ಧ್ಯಾನದಿಂದ. ಎರಡನೇದೇನಂದ್ರೆ, ಅದು ಬಂದಿದ್ರು ನಾವೇನ್ ಮಾಡ್ತೀವಿ ಅಂದ್ರೆ ವ್ಯತಿರೇಕ ಮಾಡಲ್ಲ, ಅಂದ್ರೆ ಒಂಥರ ರೆಸಿಸ್ಟ್ ಮಾಡಲ್ಲ. ನಾವೇನ್ ಮಾಡ್ತೀವಿ ಅಂದ್ರೆ ಸ್ವೀಕಾರ ಭಾವದಲ್ಲಿ, ಓಕೆ ಬಂದಿದ್ಯಾ, ತೊಂದರೆ ಇಲ್ಲ, ನಾನು ಆರಾಮಾಗಿದ್ದೀನಿ, ನಿಮ್ಮನ್ನ ಎದುರ್ಕೊಂತೀನಿ, ತೊಂದರೆ ಇಲ್ಲ, ನಮ್ಗೆ ಶಕ್ತಿ ಇದೆ, ಎದುರ್ಕೊಂತೀನಿ. ಇನ್ನೊಂದೇನಂದ್ರೆ, ಈ ನಿಸರ್ಗ ಮಾರ್ಗದಲ್ಲಿರುವಾಗ, ಧ್ಯಾನ ಮಾರ್ಗ ಅಂದ್ರೆ ನಿಸರ್ಗ ಮಾರ್ಗ, ಅದ್ರಲ್ಲಿರುವಾಗ ಏನಾಗತ್ತೆ ಗೊತ್ತಾ, ಬರುವಂತ ಯಾವುದೇ ಸಮಸ್ಯೆ, ಇಂದಿನ ಜನ್ಮ ಕರ್ಮ ಎಷ್ಟೇ ಸ್ಟ್ರಾಂಗ್ ಇದ್ರೂ ಬರ್ತದೆ. ಆದ್ರೆ ಬಂದಿದ್ರು ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಇರ್ತದೆ. ಇಲ್ಲ ಗುರುಗಳೇ, ನನ್ಗೆ ಮೊದ್ಲು ನನ್ ಜೇಬ ದುಡ್ಡಿಲ್ಲ ಅಂತಂದ್ರೆ ಒಂಥರ ಮನೋಭಾವ ಬೇರೆ ತರ ಇರ್ತಾ ಇತ್ತು. ನನ್ಗೆ ದುಡ್ಡಿಲ್ವಲ್ಲ ಅನ್ನೋ ಒಂದ್ ಕೊರಗಿರ್ತಿತ್ತು, ಒಂಥರ ಮನ್ಸು ಒಂಥರ ಚಂಚಲ ಇರ್ತಾ ಇತ್ತು. ಇವಾಗ ದುಡ್ಡು ಇರ್ಲಿ ಇಲ್ದಲೇ ಇರ್ಲಿ, ನಾನು ಅದ್ರ ಬಗ್ಗೆ ಎಲ್ಲ ತಲೆ ಕೆಡ್ಸ್ಕೊಳಕ್ ಹೋಗಲ್ಲ. ಅಯ್ಯೋ ಇದ್ರೆ ಇರುತ್ತೆ, ಇಲ್ಲ ಅಂತಂದ್ರೆ ಇಲ್ಲ, ನೆಕ್ಸ್ಟ್ ಬರುತ್ತೆ. ಆ ಟೈಮಲ್ಲಿ ಏನ್ ಮಾಡ್ತೀನಿ, ಆತರ ಒಂದ್ ಥಿಂಕ್ ಬಂದಾಗ ಏನ್ ಮಾಡ್ತೀನಿ, ಒಂದ್ 1 hour ಧ್ಯಾನ ಮಾಡ್ಬಿಡ್ತೀನಿ, ಅಥವಾ ಒಂದ್ ಅರ್ಧ ಗಂಟೆ ಕುತ್ಕೊಂಡು ಸೈಲೆಂಟ್ ಆಗ್ಬಿಡ್ತೀನಿ. ಆದ್ರಿಂದ ನನ್ಗೆ ಆ ಭಾವನೆ ಟಚ್ ಆಗಲ್ಲ ನನ್ನ ಮನಸ್ಸಿಗೆ. ಅದೇ ಇಂಪಾರ್ಟೆಂಟ್, ಬಹಳ ಇಂಪಾರ್ಟೆಂಟ್. ಯಾಕಂದ್ರೆ ಎಷ್ಟೋ ಜನ ಏನ್ ಅನ್ಕೊಂತಾರೆ, ಧ್ಯಾನದಲ್ಲಿ ಬಂದಿದೀವಿ, ಎಲ್ಲಾ ಕಷ್ಟಗಳು ಹೋಗುತ್ತದೆ, ಕಷ್ಟಗಳು ನಾವು ಹೋಗಲಾಡಿಸ್ತೀವಿ, ಇಲ್ಲಾಂದ್ರೆ ತೊಲಗಿಸ್ಕೊತೀವಿ, ಏನು ಜೀರೋ ಕಷ್ಟಗಳ ಇಲ್ಲ. ಆತರ ಇಲ್ಲ. ದೊಡ್ಡ ಮಹಾನ್ ವ್ಯಕ್ತಿಗಳು ಹೇಳ್ಬೇಕಂದ್ರೆ, ಬುದ್ಧರು ಮತ್ತೆ ರಮಣ ಮಹರ್ಷಿ ಇಂತ ದೊಡ್ಡ ಮಹಾನುಭಾವರು, ಅವ್ರು ಮಹಾನ್ ವ್ಯಕ್ತಿಗಳಾದ್ರು, ಯೋಗಿಗಳಾದ್ರು, ಅವ್ರಿಗೂ ಸ್ವಲ್ಪ ಸಮಸ್ಯೆಗಳು ಕಂಡಿಡಿದ್ದಾರೆ. ಸ್ವಲ್ಪ ಸಮಸ್ಯೆಗಳು ಅವರು ಫೇಸ್ ಮಾಡಿದ್ದಾರೆ, ಅನುಭವಿಸಿದ್ದಾರೆ. ಆದ್ರೆ ಅನುಭವಿಸುವಾಗ ಅವ್ರ ಹೊರಗಡೆ ಆ ದುಃಖ ಇರಲ್ಲ, ಶಾಂತಿ ಇರತ್ತೆ, ಸ್ಥಿರತ್ವ ಇರತ್ತೆ, ಆನಂದ ಇರುತ್ತೆ ಬಿಟ್ಟು, ಆನಂದವಾಗಿ ಅದು ಫೇಸ್ ಮಾಡ್ತಾರೆ, ಎದುರ್ಕೊತಾರೆ ಬಿಟ್ಟು ಯಾವಾಗ್ಲೂ ದುಃಖದಿಂದ ಮಾತ್ರ ಫೇಸ್ ಮಾಡಲ್ಲ. ಅದು ನಾವು ನೆನಪಿಟ್ಕೋಬೇಕು. ಹೌದು ಗುರುಗಳೇ, ನಮ್ಮ ರಾಘವೇಂದ್ರ ಸ್ವಾಮಿಗಳು ಕಷ್ಟಪಟ್ಟಿರೋದ್ನೆಲ್ಲ ನಾವು ನೋಡಿದೀನಿ ಗುರುಗಳೇ. ಅಂದ್ರೆ ಅವರು ಹೇಗೆ ಅಂತಂದ್ರೆ, ಅವರು ಹುಟ್ಟಾಗಿಂದನೂ ಕಷ್ಟನೇ. ಮತ್ತೆ ಆ ಕಷ್ಟದಲ್ಲಿ ಆ ಕಷ್ಟ ಪಡ್ತಾ ಅವರು ಹೆಂಗೆ ಅಂತಂದ್ರೆ, ಆತರ ಸಾಧನೆ ಮಾಡಕ್ ಈಗಿನ ಜನರೇಷನ್ಗೆ ಕಷ್ಟ ಅಂತ ಅನ್ಸುತ್ತೆ. ಅವ್ರಿಗೆ ಕಷ್ಟ ಅನ್ಸ್ಬೋದು. ಆದ್ರೆ ಈ ಸ್ವಲ್ಪ ಈ ಜ್ಞಾನ ಬಂದ್ರೆ, ಈ ಧ್ಯಾನಕ್ಕೆ ಸೇರ್ಕೊಂಡು ಜ್ಞಾನ ತಗೊಂತಾ ಇದ್ರೆ ಅವ್ರಿಗೆ ಅರಿವು ಬರುತ್ತೆ ಅವ್ರಿಗೆ. ಓಕೆ, ಇದು ಸಾಧಾರಣ ವಿಷಯ, ಇದನ್ನು ಸಾಧಾರಣವಾಗಿ ತಗೋಬೇಕು, ಯಾವ್ದು ಇದರಿಂದ ಒತ್ತಡ ತಗೋಬಾರ್ದು, ಸ್ವೀಕಾರ ಮಾಡ್ಬೇಕು. ಯಾವುದೇ ನೋಡಿ, ನಾವು ಆಕ್ಸೆಪ್ಟ್ ಮಾಡಿದ ತಕ್ಷಣ ಏನಾಗುತ್ತೆ, ಕಡಿಮೆ ಆಗ್ತದೆ. ನಾವು ಆಕ್ಸೆಪ್ಟ್ ಮಾಡೋದು ಇಂಪಾರ್ಟೆಂಟ್. ಅದಕ್ಕೆ ನಾವು ನಿಮ್ಗೆ ತುಂಬಾ ನಾವು ಆಭಾರಿ. ನಮ್ಮ ಕೊನೆ ಉಸಿರು ಅನ್ನೋದು ಇರೋವರ್ಗುನು, ಉಸಿರು ಅನ್ನೋದೇ ದೇವ್ರು, ಆ ದೇವ್ರು ಈ ದೇಹದಲ್ಲಿ ಇರೋವರ್ಗುನು ನಾವು ನಿಮ್ಮನ್ನ ಅನುಸರಿಸ್ತಾನೆ ಇರ್ತೀವಿ. ನೀವ್ ಯಾವಾಗ್ಲೂ ನಮ್ ಜೊತೆ ಇರ್ತೀರಾ ಅಂತ ಒಂದು ತುಂಬಾ ನಂಬಿಕೆ ಇದೆ ಗುರುಗಳೇ. ಖಂಡಿತ ಮಾಡೋಣ. ತುಂಬಾ ಧನ್ಯವಾದಗಳು. ಥ್ಯಾಂಕ್ ಯು ಸ್ನೇಹಿತರೆ. ಇದೆ ನಮ್ಮ ಕೇಂದ್ರನ ತೋರಿಸ್ತಾ ಇದ್ದಾರೆ ಅಶ್ವಿನಿ ಅವರು. ನಮ್ಮ ಕೇಂದ್ರ ಅಂದ್ರೆ ಆಚೆ ಕಡೆ ಬಂದು ಇದು ಫೋಟೋ ತೆಗಿದ್ದಾರೆ. ಮೋಸ್ಟ್ಲಿ ಅದು ಈ ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದಾರೆ ನೋಡಿ. ರೈಟ್, ಓಕೆ ಸ್ನೇಹಿತರೆ. ಸೊ ಇಂದಿನ ಕಾರ್ಯಕ್ರಮ ಈಗ ಮುಕ್ತಾಯ ಮಾಡ್ತಾರೆ. ರೈಟ್, ಎಲ್ಲರಿಗೂ ಧನ್ಯವಾದಗಳು, ನಮಸ್ತೆ. ಈ ಕಾರ್ಯಕ್ರಮ ಭಾಗವಹಿಸಿ